ರಾಹುಲ್ ಖರ್ಗೆ ಅವರಿಗೆ ಏನು ಕೊಟ್ಟಿರುವಂತಹ ಜಮೀನು ಏನಿದೆ KIDB ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಾ ಸರ್? ನೋಡಿ, ಈಗ ಆ ಟ್ರಸ್ಟ್ ನಲ್ಲಿ ಒಂದೇ ಕುಟುಂಬದವರು ಎಲ್ಲರೂ ಇರೋದ್ರಿಂದ ಪ್ರಭಾವ ಬಳಸಿರೋದ್ರ ಅನ್ನುವಂತ ಆರೋಪ. ನೋಡಿ, ಈಗ ಇದು ಸಂಪೂರ್ಣವಾದಂಥ ಮಾಹಿತಿ ಇವತ್ತು ನನ್ನಲ್ಲಿಲ್ಲ. ಅದೇ ರೀತಿ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಇವತ್ತು KIDB ಜಾಗವನ್ನು ಇವತ್ತು ಒಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟರಲ್ಲ, ಯಾವ ಆಧಾರದಲ್ಲಿ ಕೊಟ್ಟರು? ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ರೈತರಿಂದ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೆ ಅರ್ಧಕ್ಕಿಂತ ಕಮ್ಮಿ ಬೆಲೆಗೆ ಕೊಡೋಂಥದ್ದಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ಇದೆಲ್ಲ ಕೆಲವೆಲ್ಲ ಭಾಳಷ್ಟು ಚರ್ಚೆ ಆಗಬೇಕಲ್ಲ. BJP ಆಳ್ವಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ 106 ಎಕರೆಗಳು ಇವತ್ತು ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ಆಗಬೇಕಲ್ಲ. ಅದರಿಂದ ಇದು ಬಹುಶಃ ನನಗನ್ಸುತ್ತೆ ಅವರು ಈ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಹಾಕ್ಕೊಂಡು ಈ ರೀತಿ ಮಾಡ್ತಾಯಿದ್ದಾರೆ. ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತವಾಗಿ ಜನ ನಮಗೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ ಕೊಟ್ಟಿದ್ದಾರೆ ಅಂಥೇಳಿ ಅದಕ್ಕೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ರ ಬಗ್ಗೆ ಆಸಕ್ತಿ ವಹಿಸಿದ್ರಿಂದ ಇವು ಯಾವುದು ದ್ವೇಷಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ತೆಗಿತಕ್ಕಂಥದ್ದು, ಅದಕ್ಕೆ ತನಿಖೆ ಮಾಡುವಂಥದ್ದು, ಪ್ರತಿಯೊಂದು ತೀರ್ಮಾನವನ್ನು ನಾವು ದುರ್ಬಿಣಿ ಇಟ್ಕೊಂಡು ನೋಡ್ತಕ್ಕಂಥದ್ದು, ಇವು ಯಾವ ಕೆಲಸಗಳನ್ನು ಅದಕ್ಕೆ ಸಮಯ ವ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಆದರೆ ಇವತ್ತು ಅದನ್ನೆಲ್ಲ ನೀವೇ ನಮ್ಮದೆಲ್ಲ ತೆಗೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮಗೆ ಪ್ರೇರೇಪಿಸ್ತಾ ಇದ್ದಾರೆ. ಸರ್, ಈಗ CMಗೆ ಏನಾದ್ರು ಕೋರ್ಟ್ನಲ್ಲಿ ಹಿನ್ನಡೆ ಆದರೆ ನಮಗೊಂದು ಅವಕಾಶ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಸೂಟು ಬೂಟು ಹೊಲಿಸ್ಕೊಂಡು ರೆಡಿ ಆಗೋರಂತೆ, ಹೌದಾ ಸರ್ ಕಾಂಗ್ರೆಸ್ಸಲ್ಲಿ? ನೋಡಿ, ಈಗ ಅದು ಯಾಕೆ ಈ ರೀತಿ ವಿಚಾರಗಳು ಹೊರಗೆ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಯಾರೂ ಸೂಟುಗಳು ಬೂಟುಗಳು ಯಾರೂ ಹೊಲಿಸಿಲ್ಲ. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಹಿಂದೆ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳ ಹಿಂದೆ ಇದೆ. ಆ ರೀತಿ ಸಂದರ್ಭ ಒದಗಿ ಬರೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿ ಹಿನ್ನಡೆ ಆಗಲ್ಲ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ. ಈ ನೆಲದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅದರಿಂದ ಈ ಊಹಾಪೋಹಗಳು ಈ ಮಾಧ್ಯಮದಲ್ಲಿ ಯಾರು ಹೇಳ್ತಾರೋ ಗೊತ್ತಿಲ್ಲ, ಅಥವಾ ತಾವೇ ಏನಾದರೂ ಒಂದು ಸುದ್ದಿ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಏನಾದರೂ ಚರ್ಚೆಗಳು ಪ್ರಾರಂಭ ಮಾಡಿದ್ದೀರಾ ಅಂತಕ್ಕಂಥದ್ದು ಗೊತ್ತಿಲ್ಲ.